ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವಿಷ್ಟೊತ್ತು ನೀವು ನೋಡಿದ್ರಲ್ಲ ಏನು ಮಾಡಿದೆ ಅಂತ. ಸೊ ನಾನು 2 ಬರ್ನರ್ ಹೊಸ ಸ್ಟವ್ ತೊಗೊಂಡಿದ್ದೆ. ಸೊ ಪಿಜನ್ ಕಂಪನಿದು. ಈ ಬ್ರ್ಯಾಂಡು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿರೋ ಎಲ್ಲ ಪ್ರಾಡಕ್ಟು ಬರೀ ಪಿಜನ್ನೇ. ಸೊ ನಾನು ಬೇರೆ ಏನು ತೊಗೊಳಕ್ಕಂತ ಹೋಗ್ತೀನಿ, ಬಟ್ ಇದೇ ಸಿಗುತ್ತೆ ನನಗೆ. ಸೊ ಹಂಗಾಗಿ ಈ ಬ್ರ್ಯಾಂಡೆಡು, ಈ ಕಂಪ್ನಿ ನಾನು ಇದೇ ಯೂಸ್ ಮಾಡ್ತಾ ಇರೋದ್ರಿಂದ ನನಗೂ ಇದು ಅಷ್ಟು ಕಂಫರ್ಟಬಲ್ ಆಗಿದೆ. ಆಮೇಲೆ ಈ ಬ್ರ್ಯಾಂಡೆಡು ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಾನು ತೊಗೊಂಡಿದ್ದು ಆನ್ಲೈನಲ್ಲಿ, ಫ್ಲಿಪ್ಕಾರ್ಟಲ್ಲಿ. ಸೊ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಈಗ ಪೂಜೆ ಎಲ್ಲ ಆಯಿತು. ಫಸ್ಟ್ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಫುಡ್ ಕಲರ್ ಏನು ಹಾಕ್ದೇ ಹಾಗೆ ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ರೆಸಿಪಿ ಎಲ್ಲ ಏನು ತೋರಿಸೋದಕ್ಕೆ ಹೋಗಲಿಲ್ಲ ನಾನು. ಸೊ ಫಸ್ಟ್ ಏನಾದರೂ ಸ್ವೀಟ್ ಮಾಡಬೇಕಲ್ವಾ, ಹಾಗಾಗಿ ಆ ಲುಕ್ಸನ ಅಂತ ಅಂದ್ಕೊಂಡೆ. ಬಟ್ ಇದೇನು ಇವಾಗ ಫಸ್ಟ್ ಟೈಮ್ ಬಂದಿರೋದೇನಲ್ವಲ್ಲ. ಸೊ ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಫಸ್ಟು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಕೇಸರಿ ಬಾತ್ ಮಾಡಿಕೊಂಡೆ. ಸೊ ನಮ್ಮ ಮನೆಯವ್ರೇನು ಸ್ವೀಟ್ ಇಷ್ಟಪಡೋದಿಲ್ಲ ಜಾಸ್ತಿ, ಹಾಗಾಗಿ ನಾನು ಒಂದು ಸ್ವಲ್ಪ ನೈವೇದ್ಯಗೆ ಅಂತ ಮಾಡಿ ಇವಾಗ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಕೂಡ ಮಾಡ್ತೇನೆ. ಇನ್ನೇನು ಪೂಜೆ ಎಲ್ಲ ಮುಗೀತು. ಆಫೀಸಿಗೆ ಕೂಡ ಟೈಮ್ ಆಗ್ತಾಯಿತ್ತು. ಏನಾದರೂ ಕ್ವಿಕ್ಕಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಸೊ ರೈಸ್ ಮಾಡ್ಕೊಂಡಿದ್ದೆ, ಹಾಗೆ ಚಿತ್ರಾನ್ನ ಆದರೆ ಕ್ವಿಕ್ಕಾಗಿ ಆಗುತ್ತೆ ಅಂತ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟು ನಾನು ಹಿಂದಿನ ದಿನ ಅನಿಸುತ್ತೆ, ಸೊ ನಾನು ಕೋಡ್ಬಳೆ ಮಾಡಿದ್ದೆ. ಸೊ ಯಾವ ರೀತಿ ಮಾಡ್ತೀನಿ ನಾನು ಅನ್ನೋದನ್ನ ಫಸ್ಟ್ ಇಂಗ್ರೀಡಿಯೆಂಟ್ ಎಲ್ಲ ತೋರಿಸ್ಬಿಡ್ತೀನಿ. 1 ಕಪ್ ನಾನು ಕೊಬ್ಬರಿ ತೊಗೊಂಡಿದ್ದೆ, ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ, ಒಣಮೆಣ್ಸಿನ್ಕಾಯಿನ ಅದನ್ನ ಹಾಗೆ ತರಿಯಾಗಿ ರುಬ್ಕೊಳ್ಬೇಕು. ಅದಾದಮೇಲೆ ನಾನು 1 ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಮೈದಾ ಹಿಟ್ಟು, ಆಮೇಲೆ ರುಬ್ಕೊಂಡಿರೋ ಅಂಥ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತು ನೆಕ್ಸ್ಟ್ ಇದಕ್ಕೆ ಇಂಗ್ರೀಡಿಯೆಂಟ್ ಏನು ಹಾಕ್ಕೊಳ್ತೀನಿ ಅಂತಂದರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿ ಮೇಲೆ ಡಿಪೆಂಡ್ ಇರುತ್ತೆ. ನಮ್ಮನೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ಇಂಗೇನು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ಕಾಯಿಸಿರೋ ಅಂಥ ಎಣ್ಣೆ, ಅಡುಗೆ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಇರುತ್ತಲ್ಲ, ಸೊ ಹಾಗಾಗಿ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ಸೊ ಫಸ್ಟ್ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ನೀವು ಕೈಯಲ್ಲೇ ಇದು ಕಲಸಿದ್ರೇ ಅದು ಕಂಫರ್ಟಬಲ್ ಆಗುತ್ತೆ. ಸೊ ಒಂದು ಚಪಾತಿ ಬರೋವಷ್ಟು ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಕೋಡ್ಬಳೆ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ಸೊ ಹಾಗಾಗಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಮಕ್ಕಳಿಗೆಲ್ಲ ರಜಾ ಇರುತ್ತೆ, ಮನೆಯಲ್ಲೇ ಇರ್ತಾರೆ, ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಹೊರಗಡೆ ಎಲ್ಲ ತಂದು ಕೊಡಿಸೋದಕ್ಕಿಂತ ಮನೆಯಲ್ಲೇ ಹೆಲ್ತಿಯಾಗಿ, ಟೇಸ್ಟಿಯಾಗಿ, ಹೈಜಿನಿಕ್ಕಾಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನಾನು ಯಾವ ರೀತಿ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಇದೇ ರೀತಿ ಕೋಡ್ಬಳೆನ ಮಾಡ್ಕೊಳ್ಳೋದು. ಇದೆಲ್ಲ ನೋಡಿದ್ರೆ ನಮ್ಮ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಬರ್ತಾ ಇರುತ್ತಲ್ವ. ಸೊ ನಾನು ಅದನ್ನು ನೆನೆಸ್ಕೊಂಡೇ ಮಾಡ್ಕೊಳ್ತಾ ಇದ್ದೆ. ಸೊ ನಾವು ಅವಾಗೆಲ್ಲ ಮನೇಲೆಲ್ಲ ಅವಾಗೆಲ್ಲ ಯಾರು ಮಾಡಿಕೊಡ್ತಾಯಿದ್ರು ಅಲ್ವಾ, ಅವಾಗೆಲ್ಲ ನಾವು ದುಡ್ಡು ಕೊಟ್ಟು ಹೊರಗಡೆನೇ ತಿಂತಾಯಿದ್ವಿ. ಬಟ್ ಇವಾಗ ತುಂಬಾ ಚೇಂಜ್ ಆಗಿದೆ. ಸೊ ನಾವು ಏನೇ ಆದರೂ ಇವಾಗ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ಸೊ ಗೊತ್ತಿದ್ದವ್ರು ನಮ್ಮ ಕೇಳಿ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಮೊಬೈಲಲ್ಲೇ ನೋಡಿಕೊಂಡು ಮಾಡ್ಕೊಳ್ತೀವಿ. ಸೊ ಅದೇ ರೀತಿಯೇ ನಾನು ಇವಾಗ ಮನೇಲಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿ, ಕಡಿಮೆ ಇಂಗ್ರೀಡಿಯೆಂಟಲ್ಲೇ ನಾವು ಇದನ್ನು ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು. ಸೊ ಇವಾಗ ಇದನ್ನು ಸ್ವಲ್ಪನೇ ರೆಡಿ ಮಾಡಿಕೊಂಡು ತಕ್ಷಣ ಎಣ್ಣೆಯಲ್ಲಿ ಕರಿಸ್ಕೊಳ್ಬೇಕು, ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ನೀವು ಎಲ್ಲ ಮಾಡಿಟ್ಟು ಒಂದೇ ಸರಿ ಅದನ್ನು ರೋಸ್ಟ್ ಮಾಡ್ಕೊಳ್ತೀವಿ ಅಂದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನೀವು ಸ್ವಲ್ಪನೇ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದರೆ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಇದೆಲ್ಲ ಡ್ರೈ ಆದಮೇಲೆ ಅದು ತಿನ್ನಬೇಕಾದ್ರೆ ಹಸಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನು ರೋಸ್ಟ್ ಮಾಡಿಕೊಂಡ್ರೆ ಕೋಡ್ಬಳೆ ಕೂಡ ರೆಡಿಯಾಗುತ್ತೆ.
ಕೋಡ್ಬಳೆ ಕೂಡ ರೆಡಿ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು, ಶೇಡ್ ಆಗಿರ್ಬೋದು, ಆಮೇಲೆ ಅದ್ರ ಕಟ್ ಮಾಡಿದ್ಮೇಲೂ ನಿಮಗೆ ಅದು ಕ್ರಿಸ್ಪಿ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ. ಸೊ ಇಷ್ಟೇ ಮೆಥಡಲ್ಲೇ ನೀವು ಕೂಡ ಟ್ರೈ ಮಾಡಿ, ಇದೇ ರೀತಿಯೇ ನೀವು ಕೂಡ ಕೋಡ್ಬಳೆ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ನಾನು ನಿಮಗೆ ಸೌಂಡ್ ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.